ರಾಜ್ಯ ರಾಜಕಾರಣದಲ್ಲಿ ಡಿಕೆ ಎಚ್ಡಿಕೆ ಸಮರ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಸಮರ ಇದೀಗ ತಾರಕಕ್ಕೇರ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಈಗ ಹುಚ್ಚ ವಾರ್ ಆರಂಭ ಆಗಿದೆ. ಹುಚ್ಚ ಯುದ್ಧ ಅನ್ನುವಂಥದ್ದು ನಡೀತಾ ಇದೆ. ಚನ್ನಪಟ್ಟಣಕ್ಕೆ ಹೋಗಿ ಹುಚ್ಚ ಯಾರು ಅಂತ ಅಲ್ಲಿ ತೋರಿಸ್ಕೊಳ್ತಾ ಇದ್ದಾರೆ. ಮೊದಲು ಅದನ್ನ ಅವರು ಸರಿಪಡಿಸಿಕೊಳ್ಳಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಟಾಂಟ್ ಕೊಟ್ಟಿದ್ದಾರೆ. ದುಡ್ಡು ಕೊಟ್ಟು ದೇವೇಗೌಡರ ಕುಟುಂಬವನ್ನ ಮುಗಿಸೋದಕ್ಕೆ ಯತ್ನ ಮಾಡಿದ್ರು. ಹಳೆ 2-3 ಸುದ್ದಿ ಮುಗಿತು. ಈಗ ಸಿಎಂ ಸುದ್ದಿ ತೆಗೆದುಕೊಂಡಿದ್ದಾರೆ. ಸಿಎಂ ಚೇರಿನ ಹುಚ್ಚು ಹಿಡಿದಿರೋದು ಅವರಿಗೆ, ನನಗಲ್ಲ. ಅವರು ಸ್ವಲ್ಪ ಆಲೋಚನೆ ಮಾಡಲಿ ಅಂತ ಕುಮಾರಸ್ವಾಮಿ ತಿರುಗೇಟ್ ಕೊಟ್ಟಿದ್ದಾರೆ. ಈಗ ಚನ್ನಪಟ್ಟಣದಲ್ಲಿ ಹೋಗಿ ಯಾರ್ಯಾರು ಏನೇನು ಆಗೈತೆ ಅಂತ ಅಲ್ಲಿ ತೋರಿಸ್ತಾವ್ರೆ. ಚನ್ನಪಟ್ಟಣದಲ್ಲಿ ದಿನ 6 ದಿವಸ ಹೋದ್ರಲ್ಲ, ಹುಚ್ಚರು ಯಾರು ಅನ್ನೋದನ್ನ ಅವರಲ್ಲಿ ಪ್ರದರ್ಶನ ಮಾಡ್ಕೊತಾವ್ರೆ. ಮೊದಲು ಸರಿಪಡಿಸ್ಕೊಳ್ಳೋದು ಅವ್ರಿಗೆ ಸೇರಿರೋದು. ನಾನು ಜವಾಬ್ದಾರಿಯುತವಾದಂಥ ಜನಪ್ರತಿನಿಧಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಮೈಸೂರಿನ ಮೂಡ ಯಾವುದೋ ಕೆಲವು ಟಿ ವಿಗಳಲ್ಲಿ ಬರ್ತಾ ಇದೆಯಲ್ಲ, ಈಗ ಹಗರಣಗಳಿಗೆ ಅದೇ ಇದೇನೋ ಮೂಡ 50-50 ಬರ್ತಾ ಇದೆಯಲ್ಲ, ಯಾರು ಅದನ್ನು ಹೊರಡಿಸ್ತಾ ಇರೋದು? ಈಗ ಯಾರದಕ್ಕೆ ಮೂಲ ಪುರುಷರು? ನನಗೇನು ಗೊತ್ತಿಲ್ವ ರಾಜಕಾರಣ? ಆಗ ಒಂದು ಸ್ವಲ್ಪ ದಿವಸ ಒಂದು ಬಂತು ದೇವೇಗೌಡರ ಕುಟುಂಬದ ಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟು ಅದನ್ನು ಪ್ರಚಾರ ದೇವೇಗೌಡರ ಕುಟುಂಬ ಮುಗಿಸೋಕೆ ಹೊರಟ್ರಿಗೆ ಗೊತ್ತಿಲ್ವ ನನಗೆ? ಇವತ್ತು ಯಾಕಿದು ಬಂತು, ಈಗ ಮುಗೀತು. ಬೇರೆ ಇನ್ಯಾವುದೋ 2-3 ವಿಷಯ ಮುಗೀತು. ಈಗ ಇದು ತಗೊಂಡಿದೆಯಲ್ಲ ಮುಖ್ಯಮಂತ್ರಿಗಳ ಮೇಲೆ, ನಾನು ಮಾಡಿರೋದು. ಈಗ ಮುಖ್ಯಮಂತ್ರಿ ಮೇಲೆ ಪ್ರಾರಂಭ ಆಗಿದೆಯಲ್ಲ 50-50. ನಾನು ತಂದಿರೋದು ಇದನ್ನು, ಈ ಹುಚ್ಚರೇ ತಂದಿರೋದು. ಆ ಮುಖ್ಯಮಂತ್ರಿಯ ಚೇರು ಹುಚ್ಚಿಡಿದಿರೋದು ಅವರಿಗೆ, ನನಗಲ್ಲ. ಈಗ ಚನ್ನಪಟ್ಟಣದಲ್ಲಿ ಹೋಗಿ ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಮಾತುಗಳನ್ನ ಕೇಳ್ತಾ ಇದ್ರಿ. ಹುಚ್ಚು ಹಿಡಿದಿರೋದು ಅವರಿಗೆ, ನನಗಲ್ಲ ಅಂತ. ಇದೀಗ ಹುಚ್ಚ ಸಮರ ಆರಂಭ ಆಗಿದೆ. ಚನ್ನಪಟ್ಟಣಕ್ಕೆ ಹೋಗಿ ನೋಡಿ ನೀವು ಹುಚ್ಚ ಯಾರು ಅಂತ ಅಲ್ಲಿ ಇವರೇ ತೋರಿಸ್ಕೊಳ್ತಾ ಇದ್ದಾರೆ. ಮೊದಲು ಅದನ್ನು ಅವರು ಸರಿಪಡಿಸ್ಕೊಳ್ಳಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಟಾಂಟ್ ಕೊಟ್ಟಿದ್ದಾರೆ. ದುಡ್ಡು ಕೊಟ್ಟು ದೇವೇಗೌಡರ ಕುಟುಂಬ ಮುಗಿಸೋದಕ್ಕೆ ಯತ್ನ ಮಾಡಿದರು. ಹಳೆಯ 2-3 ಸುದ್ದಿಗಳು ಮುಗಿತು. ಈಗ ಸಿಎಂ ಸುದ್ದಿ ತೆಗೆದುಕೊಂಡಿದ್ದಾರೆ. ಸಿಎಂ ಚೇರಿನ ಹುಚ್ಚು ಹಿಡಿದಿರೋದು ಅವರಿಗೆ, ನನಗಲ್ಲ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಟಾಂಟ್ ಕೊಟ್ಟಿದ್ದಾರೆ. ಅವರು ಸ್ವಲ್ಪ ಆಲೋಚನೆ ಮಾಡಲಿ ಅಂತ ಕುಮಾರಸ್ವಾಮಿ ತಿರುಗೇಟ್ ಕೊಟ್ಟಿದ್ದಾರೆ.